ಬಿಕ್ಲು ಶಿವನ ಮರ್ಡರ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ, ಚುರುಕುಗೊಳಿಸಿದ್ದಾರೆ. ಜೊತೆಗೆ ಯಾರ್ಯಾರು ಸರೆಂಡರ್ ಆದ್ರಲ್ಲ ಅವರ ಹತ್ರ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಶಾಸಕ ಭೈರತಿ ಬಸವರಾಜ್ ಇವರನ್ನ ಇವತ್ತು ಕೂಡ ವಿಚಾರಣೆಗೆ ಕರೆಸಿ ಖಾಕಿ ಗ್ರಿಲ್ ಮಾಡ್ತಾ ಇದೆ. ಕಳೆದ 3 ಗಂಟೆಗಿಲ್ಲಂದಲೂ ಕೂಡ ತನಿಖಾಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ. ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಭೈರತಿಗೆ ಪ್ರಶ್ನೆಗಳ ಸುರಿಮಳೆಗೈಯಲಾಗ್ತಾ ಇದೆ. ಕಾರಣ ಈ ಬಿಕ್ಲು ಶಿವನ ಮರ್ಡರ್ ಕೇಸ್ನಲ್ಲಿ ಆರೋಪಿ ನಂಬರ್ 5 ಅಂದ್ರೆ A5 ಆಗಿದ್ದಾರೆ ಇದೇ ಭೈರತಿ ಬಸವರಾಜ್. ಎಸಿಪಿ ಗೀತಾ, ಪ್ರಕಾಶ್ ರಾಥೋಡ್, ರಂಗಪ್ಪ ಅವರ ನೇತೃತ್ವದಲ್ಲಿ ವಿಚಾರಣೆ ಆಗ್ತಾ ಇದೆ. ಜಗ್ಗನ ಜೊತೆಗಿನ ನಂಟಿನ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಆಮೇಲೆ ಇನ್ನೊಂದು ಇನ್ಫಾರ್ಮೇಶನ್ ಏನು ಅಂತಂತಂದ್ರೆ, ಈ ಜಗದೀಶ್ ಈ ಪ್ರಕರಣದ A1 ದುಬೈಗೆ ಹಾರಿಬಿಟ್ಟಿದ್ದಾನೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ರೌಡಿ ಶೀಟರ್ ಬಿಕ್ಲು ಶಿವನ ಕೊಲೆ ಕೇಸಲ್ಲಿ A1 ಆಗಿದ್ದಾನೆ ಇದೇ ಜಗದೀಶ. ದುಬೈಗಾಗಿ ಹಾರಿದ್ದಾನೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಲುಕೌಟ್ ನೋಟಿಸ್ ಹೊರಡಿಸೋದಕ್ಕೆ ಸಿದ್ಧತೆ ಮಾಡ್ಕೊಳ್ಳಾಗ್ತಾ ಇದೆ ಒಂದೊಂದು ಕಡೆ. ಇನ್ನೊಂದು, ಈ ಭೈರತಿ ಬಸವರಾಜ್ ಅವರ ವಿಚಾರಣೆ ಮತ್ತೊಂದು ಹಂತದಲ್ಲಿ ಆಗ್ತಾ ಇದೆ. ಈ ಹಿಂದೆ ಕಳೆದ ಶನಿವಾರ ಅವರನ್ನ ವಿಚಾರಣೆಗೆ ಒಳಪಡಿಸಿದಾಗ ಈ ಜಗ್ಗ ಯಾರು ಅಂತಾನೆ ನನಗೆ ಗೊತ್ತಿಲ್ಲ, ಅವನ ಪರಿಚಯನೇ ಇಲ್ಲ ಅಂತ ಹೇಳಿರ್ತಾರೆ. ಫೋಟೋ ತೋರಿಸಿದಾಗ ಅವ್ರ ಜೊತೆಲಿರೋದು ಕಂಡು ಬಂದಾಗ ಅದೇ ಎಲ್ಲೋ ಒಂದು ಬಂದಿರ್ತಾನೆ, ಒಂದೆರಡು ಫೋಟೋ ತೆಗೆದಿರ್ತಾನೆ ಅಷ್ಟೇ, ನನಗೇನು ಅಂತ ಏನು ಪರಿಚಯ ಇಲ್ಲ ಅಂತ ಹೇಳಿರ್ತಾರೆ. ಬಟ್ ನೋಡಿದ್ರೆ ನೋಡಿ, ಆತನಿಗೆ ಜಗ್ಗನಿಗೆ ಹಾರ ಹಾಕಿದ್ದು, ಶಾಲ ಹಾಕಿದ್ದು, ಯಾವುದೋ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಪಕ್ಕದಲ್ಲಿ ಕೂತಿದ್ದು, ಏನೋ ಕೇಕ್ ಕಟ್ ಮಾಡಿಸಿರೋದು, ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋದಂಥ ಸಂದರ್ಭದಲ್ಲಿ ಅವ್ರ ಜೊತೆಗಿರೋದು ಪಂಚಲಿ. ಸೊ ಯಾರೋ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಒಂದು ವೇದಿಕೆ ಮೇಲೆ ಪಕ್ಕದಲ್ಲಿ ಕೂರಿಸ್ಕೊತಾರೆ ಅಂತಂದರೆ ಪರಿಚಯಸ್ಥರೇ ಆಗಿರ್ತಾರಲ್ವಾ. ಈ ಆ್ಯಂಗಲ್ನಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ನಿರಂತರವಾಗಿ 3 ಗಂಟೆಗೂ ಹೆಚ್ಚು ಕಾಲ ಆಯಿತು ಭೈರತಿ ಅವರ ವಿಚಾರಣೆ ಆಗ್ತಾ ಇದೆ. 2ನೇ ಹಂತದಲ್ಲಿ ವಿಚಾರಣೆಯ ಇನ್ಸೈಡ್ ಡೀಟೇಲ್ಸ್ ಏನಾದರೂ ಸಿಕ್ಕಿದೆಯಾ ನಿಮಗೆ? ಶರತ್, ಏನಂತ ಹೇಳಿದ್ರೆ ಕಳೆದ ಬಾರಿ ಏನು ಒಂದು ವಿಚಾರಣೆಗೆ ಬಂದಂಥ ವೇಳೆಯಲ್ಲಿ ಕೆಲವೊಂದು ಎವಿಡೆನ್ಸ್ಗಳು ಮತ್ತು ಫೋಟೋಗಳೇನಿತ್ತು ಅವೆಲ್ಲವನ್ನು ಕೂಡ ಅವರ ಮುಂದೆ ಇಟ್ಟಂಥ ಸಂದರ್ಭದಲ್ಲಿ ಇದು ಯಾವುದೂ ಕೂಡ ನನಗೆ ಗೊತ್ತಿಲ್ಲ, ಯಾವ ಸಂದರ್ಭದಲ್ಲಿ ಫೋಟೋಗಳು ತೆಗೆದುಕೊಂಡಿದ್ದಾರೋ ನಾನು ನೋಡ್ತೇನೆ, ನೋಡಾದ್ಮೇಲೆ ನಿಮ್ಮ ವಿಚಾರಣೆಗೆ ಸ್ಪಂದಿಸ್ತೇನೆ ಅಂತ ಕೂಡ ಹೇಳಿದರು. ಇವತ್ತು ವಿಚಾರಣೆಗೆ ಬಂದಂಥ ವೇಳೆಯಲ್ಲಿ ಆ ಫೋಟೋಗಳಿಗೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಷನನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಕೆಲವೊಂದು ಕಾರ್ಯಕ್ರಮಗಳಾದಂಥ ವೇಳೆಯಲ್ಲಿ ಅವರು ಕೂಡ ಬರೆದಿರ್ತಾರೆ. ಸೊ ಕಾರ್ಯಕರ್ತರ ಜೊತೆ ಬಂದಂಥ ಸಂದರ್ಭದಲ್ಲಿ ಜೊತೆಯಲ್ಲಿ ಕೂತ್ಕೊಂಡಿರೋದು, ಫೋಟೋಗಳನ್ನು ತೆಗೆಸ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಈಗ ಏನು ನಿನ್ನೆ ಒಂದು 4 ಜನರನ್ನು ಏನು ಅರೆಸ್ಟ್ ಮಾಡ್ಕೊಂಡಿರುವಂಥದ್ದು, ಅಂದರೆ ಸುಪಾರಿ ಕಿಲ್ಲರ್ಸ್, ಅವರು ಕೂಡ ಬರ್ತಡೆಗೆ ಬಂದಿದ್ದರು. ಆ ಸಂದರ್ಭದಲ್ಲಿ ನಿಮ್ಮನ್ನು ಭೇಟಿ ಆಗಿದ್ರು ಅನ್ನುವಂಥದ್ದು ಕೂಡ ಕೇಳಿದ್ದಕ್ಕೆ ಅದರ ಬಗ್ಗೆ ಕೂಡ ಅವರು ಯಾವುದೇ ರೀತಿಯಾದಂಥ ಉತ್ತರವನ್ನು ಕೊಟ್ಟಿಲ್ಲ. ಸದ್ಯ ಈಗ ಜಗದೀಶನ ಮುಖಾಂತರವಾಗಿ ಇವರೆಲ್ಲವರು ಕಾರ್ಯಕ್ರಮಕ್ಕೆ ಬಂದಿರೋದ್ರಿಂದಾಗಿ ಆತ ಏನು ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾನೆ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ A1 ಆರೋಪಿ ಆಗಿರುವಂತಹ ಜಗದೀಶ್ ಸಿಗೋವರೆಗೂ ಕೂಡ ಸದ್ಯಕ್ಕೆ ಭೈರತಿ ಬಸವರಾಜ್ ಅವರಿಗೆ ನಿರಾಳ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಅರೆಸ್ಟ್ ಆದ ಬಳಿಕ ಈತನನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾರೆ. ವಿಚಾರಣೆ ಸಂದರ್ಭದಲ್ಲಿ ಏನಾದರೂ ಆ ಥರ ಕೊಡುವಂತಹ ಸ್ಟೇಟ್ಮೆಂಟ್ಗಳಿದೆ, ಅದರಲ್ಲಿ ಏನಾದರೂ ಶಾಸಕರ ಹೆಸರು ಏನಾದರೂ ಈತ ಪ್ರಸ್ತಾಪ ಮಾಡಿದ್ದೆ ಆದರೆ ಸೊ ಅವರನ್ನು ಕೂಡ ಅರೆಸ್ಟ್ ಮಾಡ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಸದ್ಯ ಈಗ ಆರೋಪಿಗಳು ಏನು ಸಿಕ್ಕಿದ್ದಾರೆ ಅವರು ಕೂಡ ಜಗದೀಶ್ನ ಹೆಸರನ್ನೇ ಹೇಳ್ತಾ ಇರುವಂಥದ್ರಾಗಿ ಸೊ ಭೈರತಿ ಅವರಿಗೆ ಯಾವುದೇ ರೀತಿಯಾದಂಥ ಒಂದು ಟೆನ್ಷನ್ ಇಲ್ಲ. ಸದ್ಯ ಅವ್ನು ಸಿಕ್ಕಿದ ಮೇಲೆ ಏನಾಗುತ್ತೆ ಈ ಇನ್ವೆಸ್ಟಿಗೇಷನ್ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಸದ್ಯ ಟೆಕ್ನಿಕಲ್ ಎವಿಡೆನ್ಸ್ಗಳ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಮತ್ತೆ ಏನಾದರೂ ವಿಚಾರಣೆಗೆ ಬರಬೇಕು ಅಂತ ಹೇಳ್ತಾರಾ ಅಥವಾ ಇವತ್ತಿಗೆ ಏನಾದರೂ ಹೇಳ್ತಾರಾ ಅನ್ನೋದು ಕೂಡ ಮುಖ್ಯ ಆಗಿರುತ್ತೆ. ಒಂದು ವೇಳೆ ಏನಾದರೂ ನೆಕ್ಸ್ಟ್ ಬರಬೇಕು ಅಂತ ಹೇಳಿದ್ರೆ ವಿಚಾರಣೆಗೆ ಯಾವ ಒಂದು ಆಧಾರದ ಮೇಲೆ ಅವರನ್ನು ಮತ್ತೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗಬೇಕು. ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಬರೋ ಒಳಗಡೆ ಈ ಪ್ರಮುಖ ಆರೋಪಿಯಾಗಿರುವಂತಹ ಜಗದೀಶ್ನನ್ನು ಈಗ ಅರೆಸ್ಟ್ ಮಾಡ್ಕೊಳ್ತಾರಾ ಅಥವಾ ಆತನೇ ಬಂದು ಸರೆಂಡರ್ ಆಗ್ತಾರಾ ಅನ್ನೋಂಥದ್ದು ಕೂಡ ತೀವ್ರ ಕುತೂಹಲ ಮೂಡಿಸಿರುವಂಥದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.